ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಆಲೂ ಕುರ್ಮಾ ಮಾಡೋದು ಯಾವ ಥರ ಅಂತ ನೋಡೋಣ. ಫಸ್ಟ್ ಆಲೂಗಡ್ಡೆ ಎಲ್ಲ ಬೇಯಿಸ್ಕೊಂಡು ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೊಬೇಕು. ಮತ್ತು ಅದಕ್ಕೆ ಸ್ವಲ್ಪ ಖಾರದ ಪೌಡ್ರು ಮತ್ತು ಕಾರ್ನ್ಫ್ಲವರು 1 ಸ್ಪೂನ್ ತೊಗೊತಾ ಇದ್ದೀನಿ ನಾನಿಲ್ಲಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಮತ್ತು 1 ಚಿಟಿಕೆ ಉಪ್ಪು, ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು, ಗಂಟೇನು ಕಟ್ಟದೇ ಇರೋ ಥರ. ಮತ್ತು ಇನ್ನೊಂದು ಬೌಲಲ್ಲಿ ಕಾರ್ನ್ಫ್ಲೋರ್ನ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಗಂಟು ಕಟ್ಟದೇ ಇರೋ ಥರ. ಮತ್ತು ಅದೇ ಬೌಲ್ಗೆ ಇನ್ನೊಂದು ಸ್ಪೂನು ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಈಗ ಕ್ಲೀನಾಗಿ ರೋಲ್ ಮಾಡಿಕೊಂಡು ಆಲೂಗಡ್ಡೆನ ಮಿಕ್ಸ್ ಮಾಡಿರೋದು, ಮತ್ತು ಅದಕ್ಕೆ ಕಡಲೆ ಹಸಿಟ್ಟು ಕಾರ್ನ್ಫ್ಲೋರಲ್ಲಿ ಕ್ಲೀನಾಗಿ ಡಿಪ್ ಮಾಡಿ ಎಣ್ಣೆಲಿ ಬಿಟ್ಕೊಂಡು ಈ ಥರ ಫುಲ್ಲು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಆಮೇಲೆ ತೆಗ್ಬೇಕು. ಇದನ್ನು ತೆಗೆದ್ಬಿಟ್ಟು ಇಟ್ಕೊಂಡು ಒಂದು ಪ್ಲೇಟಲ್ಲಿ ಎಲ್ಲ ನೋಡಿ ಇದೇ ಥರ ಗೋಲ್ಡ್ ಬ್ರೌನ್ ಆಗಬೇಕು. ತೆಗೆದ್ಬಿಟ್ಟು ಇಟ್ಕೊಳ್ಬೇಕು. ಆಮೇಲೆ ಈರುಳ್ಳಿ ಮತ್ತು ಮಿಕ್ಸಿಗೆ ಹಾಕ್ಕೊಬೇಕು. ಮತ್ತು ಗೋಡಂಬಿ ನೆನೆಸಿಟ್ಕೊಂಡಿದ್ದೀನಿ ನಾನು. ಒಂದು 10 ಗೋಡಂಬಿ ತೊಗೊಂಡಿದ್ದೀನಿ. 10 ಗೋಡಂಬಿನೂ ಕ್ಲೀನಾಗಿ ರುಬ್ಬಿ ಒಂದು ಬೌಲಲ್ಲಿ ತೊಗೊಬೇಕು. ಮತ್ತು ಅದೇ ಬೌಲಲ್ಲಿ ಮತ್ತು ಟೊಮೆಟೊ 2 ತೊಗೊಂಡಿದ್ದೀನಿ. ಅದನ್ನು ಕೂಡ ಗ್ರೈಂಡ್ ಮಾಡಿಕೊಂಡು ಒಂದು ಬೌಲ್ಗೆ ತೊಗೊಳ್ಳೋಣ. ಇದೆಲ್ಲ ಮಿಕ್ಸಿ ಆದಮೇಲೆ ಮತ್ತು ಜೀರಿಗೆ, ಎಣ್ಣೆ ತೊಗೊಂಡಿದ್ದೀನಿ ಬಾಣಲಿ. ಅದಕ್ಕೆ ಜೀರಿಗೆ 1 ಸ್ಪೂನು ಮತ್ತು ಸಾಸಿವೆ 1 ಸ್ಪೂನ್ ತೊಗೊತಾ ಇದ್ದೀನಿ. ಮತ್ತು ಪಲಾವ್ ಎಲೆ ತೊಗೊತಾ ಇದ್ದೀನಿ. ಮತ್ತು ಸಣ್ಣದಾಗಿ ಹಚ್ಚಿರುವಂತಹ ಬೆಳ್ಳುಳ್ಳಿ ಒಂದು 6-7 ಎಸಳು ತೊಗೊಂಡಿದ್ದೀನಿ. ಎಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಬೇಕು. ಅದಕ್ಕೆ ಕಸ್ತೂರಿ ಮೇಥಿ ಆ್ಯಡ್ ಮಾಡಿಕೊಂಡು ಮತ್ತು ರುಬ್ಬಿರೋಂತಹ ಈರುಳ್ಳಿ ಕ್ಲೀನಾಗಿ ಫ್ರೈ ಆಗಲಿ. ಮತ್ತು ಅದಕ್ಕೆ ಟೊಮೆಟೊ ರುಬ್ಕೊಂಡಿದ್ದೀವಲ್ಲ 2 ಟೊಮೆಟೊ, ಅದನ್ನು ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪೌಡ್ರ್ ಹಾಕ್ಕೊಂಡು ಮತ್ತು ಬೋಂಡ ಥರ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಆಲೂನ, ಅದನ್ನು ಕ್ಲೀನಾಗಿ ಹಾಕ್ಕೊಂಡು ಬೇಯಿಸ್ಕೊಬೇಕು. ಮತ್ತು ಅದಕ್ಕೆ ಗೋಡಂಬಿ ರುಬ್ಕೊಂಡಿದ್ವಲ್ಲ ಒಂದು 10 ಗೋಡಂಬಿ ನೆನೆಸಿಟ್ಕೊಂಡಿದ್ದೆ ನಾನು. ನೆನೆಸಿರೋಂಥ ರುಬ್ಬಿರೋಂಥ ಗೋಡಂಬಿನ ಹಾಕ್ಕೊತಾ ಇದ್ದೀವಿ ಇಲ್ಲಿ. ಕ್ಲೀನಾಗಿ ಇದು ಕೂಡ ಫ್ರೈ ಆಗಬೇಕು. ಹಸಿ ವಾಸನೆ ಎಲ್ಲನೂ ಹೋಗಬೇಕು. ಮತ್ತು ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ, ಒಂದು ಅರ್ಧ ಕಪ್ ಆಗೋಷ್ಟು. ಮತ್ತು ಇದನ್ನು ಮುಚ್ಚಿ ಬೇಯಿಸೋಣ ಸ್ವಲ್ಪ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು. ಅದಾದಮೇಲೆ ಮತ್ತೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಕೂಡ ಕ್ಲೀನಾಗಿ ಬೇಯಲಿ, ಚೆನ್ನಾಗಿ ಕಾಣಿಸ್ಲಿ. ಮತ್ತು ನಾನಿಲ್ಲಿ ಮೊಸರು ತೊಗೊತಾ ಇದ್ದೀನಿ, ನಂದಿನಿ ಮೊಸರು ಒಂದು 2-3 ಸ್ಪೂನ್ ಆಗೋಷ್ಟು ನಂದಿನಿ ಮೊಸರು ಹಾಕ್ಕೊತಾ ಇದ್ದೀನಿ. ಅದನ್ನು ಅಷ್ಟೇ ಚೆನ್ನಾಗಿ ಕೊಡುತ್ತೆ ಟೇಸ್ಟು. ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ, ನೀವು ಲಾಸ್ಟಲ್ಲೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸಖತ್ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಇದಕ್ಕೆ ಪೂರಿ ಚಪಾತಿ ಜೊತೆಗೆ ತಿಂತಾಯಿದ್ರೆ ಬಾಯಲ್ಲಿ ನೀರು ಇರುತ್ತೆ. ನೋಡಿ ಪೂರಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಅದ್ರ ಜೊತೆಗೆ ಪೂರಿ ಜೊತೆಗೆ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಯಾವ ಹೋಟ್ಲಿಗೂ ಕಡಿಮೆ ಇಲ್ಲ, ಅಷ್ಟು ಸಖತ್ತಾಗಿ ಬಂದಿದೆ ಆಲೂ ಕುರ್ಮಾ. ಸಖತ್ತಾಗಿದೆ. ಪೂರಿ ಜೊತೆಗಂತೂ ತಿಂತಾಯಿದ್ರೆ ತಿಂತಾನೇ ಇರಬೇಕನ್ಸುತ್ತೆ. ತುಂಬ ಚೆನ್ನಾಗಿದೆ. ರುಚಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸರಿ ಟ್ರೈ ಮಾಡಿ. ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರೆಯೋದೇ ಬೇಕಾಗಿಲ್ಲ.